ಈ ಸಮಾಜವನ್ನು ಸಂಘಟನೆ ಮಾಡಬೇಕು, ಸಮಾಜ ಒಗ್ಗಟ್ಟಾಗಿ ಮುಂದುವರಿಬೇಕು ಅನ್ನೋದರಲ್ಲಿ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಕ್ಷೇಪಣೆಗಳಾಗಲಿ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳಾಗಲಿ ನಮಗಾಗಲಿ ಸ್ವಾಮಿಗಳಿಗಾಗಲಿ ಇಲ್ಲ. ಆದರೆ ನಮಗಿರ್ತಕ್ಕಂಥ ಒಂದೇ ಒಂದು ಭಿನ್ನಾಭಿಪ್ರಾಯ ಏನಪ್ಪ ಅಂತಂದರೆ, ಮಾತಿನಲ್ಲಿ ಹೇಳುವಂಥದ್ದನ್ನು ನಡತೆಯಲ್ಲಿ ತೋರಿಸುವಂಥ ಒಂದು ಉದಾತ್ತತೆಯನ್ನು ಸಮಾಜದ ಮುಂದಾಗಬೇಕು ಅಂತ ಭಾಷಣ ಹೊಡಿತಾ ಇರ್ತಕ್ಕಂಥವ್ರೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಪಾಲನೆ ಮಾಡ್ತಕ್ಕಂಥದ್ದನ್ನು ಕಲಿಬೇಕಾಗುತ್ತೆ. ನಾವು ಇತ್ತೀಚೆಗೆ ನಮಗೆ ಚನ್ನಬಸವಣ್ಣವ್ರದ್ದು ಒಂದು ವಚನ ಭಾಳ ನೆನಪಾಗ್ತಾ ಇರುತ್ತೆ. ಆ ವಚನ ನಿಮಗೆ ಭಾಳ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ, ಸ್ವಾಮಿಗಳಿಗೆ ಗೊತ್ತಿರ್ತಾವೆ, ಅಧ್ಯಯನ ಮಾಡಿರೋದ್ರಿಂದ ಸ್ವಾಮಿಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ವಚನ. ಚನ್ನಬಸವಣ್ಣವ್ರದ್ದೊಂದು ವಚನ: ಅನ್ನದಾನಿ ವಸ್ತ್ರದಾನಿ ಹಿರಣ್ಯದಾನಿಗಳ ಮನೆಯ ಕಾಯ್ದಿಪ್ಪರಯ್ಯ ಬಹುವಿಧದ ವೇಷಧಾರಿಗಳು. ಅನ್ನದಾನಿ ವಸ್ತ್ರದಾನಿ ಹಿರಣ್ಯದಾನಿಗಳ ಮನೆಯ ಬಾಗಿಲ ಕಾಯ್ದಿಪ್ಪರಯ್ಯ ಬಹುವಿಧದ ವೇಷಧಾರಿಗಳು. ವಯೋವೃದ್ಧ ಸ್ತಪೋವೃದ್ಧ ವೇದವೃದ್ಧ ಬಹುಶ್ರುತಾ ಸರ್ವೇತೆ ದಾನಿವೃದ್ಧಸ್ಯ ದ್ವಾರೆ ತಿಷ್ಟಂತಿ ಕಿಂಕರಾಃ. ವಯೋವೃದ್ಧ ಸ್ತಪೋವೃದ್ಧ ವೇದವೃದ್ಧ ಬಹುಶ್ರುತಾ ಸರ್ವೇತೆ ದಾನಿವೃದ್ಧಸ್ಯ ದ್ವಾರೆ ತಿಷ್ಟಂತಿ ಕಿಂಕರಾಃ ಎಂಬುದಾಗಿ ದೈನ್ಯವ ಬಿಟ್ಟ ನಿರಾಭಾರ್ಯ ತೋರಿ ಬದುಕಿಸ ಕೂಡಲ ಚನ್ನ ಸಂಗಮ ದೇವ. ಈ ವಚನ ನಮಗಂತೂ ಇತ್ತೀಚೆಗೆ ಎಷ್ಟು ನೆನಪಾಗ್ತಿದೆ ಅಂತ ಹೇಳಿದ್ರೆ, ಯಾಕೆಷ್ಟು ನೆನಪಾಗ್ತಿದೆ ಅಂತಂದಾಗ ನಮ್ಮ ಸಮಾಜದ ಕೆಲವು ವರ್ತನೆಗಳನ್ನು ನೋಡಿ ನಮಗೆ ಈ ವಚನ ನೆನಪಾಗ್ತಿದೆ. ಸಾಹುಕಾರರ ಕಾರ್ಯಕ್ರಮದಲ್ಲಿ ಸಮಾನತೆ, ಸಾಮಾನ್ಯರ ಕಾರ್ಯಕ್ರಮದಲ್ಲಿ ತನಪ್ರತಿಷ್ಠೆ. ಈ ಥರದ ನಡತೆಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರನ್ನ ಮುಂದಿಟ್ಕೊಂಡು ನಾವು ಹೋದ್ವಿ ಅಂತಂದರೆ ಸಮಾಜ ಒಂದಾಗಪ್ಪ ಅಂತಂದರೆ ಹೇಗೆ ಸಾಧ್ಯವಾಗಿತ್ತು? ಚನ್ನಬಸವಣ್ಣ ಭವಿಷ್ಯ ಇಂಥವರ ನಡೆನುಡಿಗಳನ್ನು ನೋಡಿ, ಈ ಥರದ ಒಂದು ರೀತಿಯ ಹಿಪೋಕ್ರೆಟಿಕ್ ನಡೆನುಡಿಗಳನ್ನು ನೋಡಿ ಚನ್ನಬಸವಣ್ಣ ಇಂಥ ಮಾತುಗಳನ್ನು ಹೇಳಿದರೆ ಅಂತ ನಾವು ಭಾವಿಸ್ಕೊಳ್ತೀವಿ. ಎಷ್ಟು ಚಂದ ಹೇಳ್ತಾರೆ ನೋಡಿ. ಸಾಹುಕಾರರ ಮನೆಗಳು ಅನ್ನದಾನ, ವಸ್ತ್ರದಾನ, ಚಿನ್ನದ ದಾನ ಮಾಡ್ತಕ್ಕಂಥವ್ರ ಮನೆ ಮುಂದೆ ದೈನ್ಯರಾಗಿರೋದು. ಸಾಮಾನ್ಯರ ಮುಂದೆ ಹೋದಾಗ ಏನಾಗುತ್ತೆ? ಅಲ್ಲಿ ಬಂದಾಗ ಪ್ರತಿಷ್ಠೆಗಳು ಮಾಡ್ತೀವಿ ಅಂತಂದರೆ, ಸಾಮಾನ್ಯರ ಜೊತೆಯಲ್ಲಿ ನಾವು ಸಮಾನತೆಯನ್ನು ತೋರಿಸಿಕೊಳ್ಳಲ್ಲ ಅಂತಂದರೆ, ಈ ಥರದ ನಡೆನುಡಿಗಳನ್ನು ಇಟ್ಟುಕೊಂಡಂಥವರಿಂದ ಸಮಾಜ ಒಗ್ಗಟ್ಟಾಗೋದರಲ್ಲಿ ಹೇಗೆ ಸಾಧ್ಯವಾಗುತ್ತೆ ಹೇಳಿ? ಹಾಗಾಗಿ ನಮ್ಮ ಸಮಾಜ ಇವತ್ತು ಅರ್ಥ ಮಾಡಿಕೊಳ್ಬೇಕೇನಪ್ಪ ಅಂತಂದರೆ, ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಕೇವಲ ಭಾಷಣಗಳಿಗೆ ಭೂಷಣರಾಗದೆ ನಮ್ಮ ನಡತೆಯಲ್ಲಿಯೂ ಕೂಡ ಸಮಾನತೆಯನ್ನು, ನಮ್ಮ ನಡತೆಯಲ್ಲಿಯೂ ಕೂಡ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಕ್ಕಂಥ ನಿಟ್ಟಿನೊಳಗೆ ನಮ್ಮ ಸಮಾಜ ಜಾಗೃತವಾದಾಗ ಮಾತ್ರ ನಾವೆಲ್ಲರೂ ಒಂದಾಗೋದಕ್ಕೆ ಸಾಧ್ಯವಾಗುತ್ತೆ. ಇಡೀ ವೀರಶೈವ ಲಿಂಗಾಯತ ಸಮಾಜ ಒಗ್ಗಟ್ಟಿನಿಂದ ರಾಜ್ಯದ ಶಕ್ತಿಯಾಗಿ ಹೊರಹೊಮ್ಮೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲಪ್ಪ ಅಂತೇಳಿ ಖಂಡಿತವಾಗಿ ಯಾವ ಕಾಲಕ್ಕೂ ಸಾಧ್ಯ ಆಗೋದೇ ಇಲ್ಲ.